ಸ್ನೇಹಿತರೆ ನಮಸ್ಕಾರ. ಇಡೀ ಭಾರತ ದೇಶದ ಅಸಲಿ ಪವರ್ ಹೌಸ್ ಮತ್ತು ಗತ್ತಿನ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಯಾರೇ ಆದರೂ ಮೊದಲು ಹೇಳುವ ಹೆಸರು ನಮ್ಮ ದೆಹಲಿ. ಯಮುನಾ ನದಿಯ ದಡದಲ್ಲಿ ಆರಾಮಾಗಿ ಕುಳಿತಿರುವಂತೆ ಕಂಡ್ರೂ ಈ ನಗರದ ಒಳಗೆ ಒಂದು ರೀತಿಯ ಅದ್ಭುತವಾದ ವೇಗ ಮತ್ತು ತಲೆಮಾರುಗಳ ಇತಿಹಾಸ ಇದೆ. ದೆಹಲಿ ಅಂದ್ರೆ ಅದು ಕೇವಲ ಒಂದು ನಗರವಲ್ಲ, ಅದು ಭಾರತದ ಆತ್ಮ. ಇಲ್ಲಿ ಹಳೆಯ ಕಾಲದ ಮೊಘಲರ ವೈಭವವೂ ಇದೆ, ಬ್ರಿಟಿಷರ ಶಿಸ್ತಿನ ದೆಹಲಿಯೂ ಇದೆ ಮತ್ತು ಇಂದಿನ ಕಾಲದ ಹೈಟೆಕ್ ಮೆಟ್ರೋ ಸಂಸ್ಕೃತಿಯೂ ಇದೆ. ದೆಹಲಿಗೆ ಒಮ್ಮೆ ಹೋದ್ರೆ ಅಲ್ಲಿನ ಗಾಳಿ, ಆಹಾರ ಮತ್ತು ಜನರ ಮಾತುಗಳು ನಿಮ್ಮನ್ನ ಕಂಪ್ಲೀಟ್ ಆಗಿ ಬದಲಿಸಿ ಬಿಡುತ್ತವೆ. ಸಾವಿರಾರು ವರ್ಷಗಳ ಇತಿಹಾಸದ ಪದರಗಳು ಮತ್ತು ಸಾಮ್ರಾಜ್ಯಗಳ ಏಳು ಬೀಳುಗಳ ಕಥೆ. ದೆಹಲಿಯ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ನಿಮಗೆ ಆಶ್ಚರ್ಯವಾಗುವುದು ಖಂಡಿತ. ಪುರಾಣಗಳ ಕಾಲದ ಇಂದ್ರಪ್ರಸ್ಥದಿಂದ ಹಿಡಿದು ಇಂದಿನವರೆಗೆ ದೆಹಲಿ ಸುಮಾರು 7 ಬಾರಿ ಹಾಳಾಗಿ ಮತ್ತೆ ಎದ್ದು ನಿಂತಿದೆ ಅಂತ ಹೇಳಲಾಗ್ತಿದೆ. ಪೃಥ್ವಿರಾಜ್ ಚೌಹಾಣ್ ಅವರ ಶೌರ್ಯ, ದೆಹಲಿ ಸುಲ್ತಾನರ ಆಳ್ವಿಕೆ ಮತ್ತು ಮೊಘಲರ ಕಾಲದ ಅಪ್ರತಿಮ ವಾಸ್ತುಶಿಲ್ಪದ ಸಾಕ್ಷಿಗಳು ಇಂದಿಗೂ ಇಲ್ಲಿನ ರಸ್ತೆಗಳಲ್ಲಿ ಕಾಣಸಿಗ್ತವೆ. ನೀವು ಕೆಂಪು ಕೋಟೆಯ ಮುಂದೆ ನಿಂತರೆ ಅಲ್ಲಿನ ಕಲ್ಲುಗಳು ಇತಿಹಾಸದ ಕಥೆಗಳನ್ನೇ ಹೇಳ್ತವೆ. ಇನ್ನು ಕುತುಬ್ ಮಿನಾರ್ ಎನ್ನುವ ಆಕಾಶವನ್ನೇ ಮುಟ್ಟುವಂತಹ ಗೋಪುರ ನಮ್ಮ ಪೂರ್ವಜರ ಎಂಜಿನಿಯರಿಂಗ್ ಬುದ್ಧಿವಂತಿಕೆಗೆ ಅಸಲಿ ಸಾಕ್ಷಿ. ದೆಹಲಿ ಅಂದ್ರೆ ಬರೀ ಸಿಮೆಂಟ್ ಕಟ್ಟಡಗಳ ರಾಶಿಯಲ್ಲ, ಅದು ಸಾವಿರಾರು ವರ್ಷಗಳ ಸಂಸ್ಕೃತಿ ಮತ್ತು ಬಲಿದಾನಗಳ ಮಹಾನ್ ಸಂಗಮವಾಗಿದೆ. ದೇಶವನ್ನೇ ಆಳುವ ರಾಜಕೀಯದ ಪವರ್ ಹೌಸ್. ನವದೆಹಲಿ ಎನ್ನುವ ಪ್ರದೇಶವು ಭಾರತದ ಪ್ರಜಾಪ್ರಭುತ್ವದ ಅಸಲಿ ನಾಡಿ ಮಿಡಿತ. ಇಲ್ಲಿನ ವಿಶಾಲವಾದ ರಸ್ತೆಗಳು ಮತ್ತು ಸಾಲು ಸಾಲು ಹಸಿರು ಮರಗಳ ನಡುವೆ ನಡೆಯುವ ಪ್ರತಿ ನಡೆಯೂ ಇಡೀ ದೇಶದ ಭವಿಷ್ಯವನ್ನ ನಿರ್ಧರಿಸುತ್ತದೆ. ರಾಷ್ಟ್ರಪತಿ ಭವನದಿಂದ ಹಿಡಿದು ನೂತನವಾಗಿ ನಿರ್ಮಾಣವಾಗಿರುವ ಸಂಸತ್ ಭವನದವರೆಗೂ ಎಲ್ಲವೂ ಇಲ್ಲಿನ ರಾಜಕೀಯ ಶಕ್ತಿಯನ್ನ ಪ್ರತಿಬಿಂಬಿಸುತ್ತವೆ. ಇಂಡಿಯಾ ಗೇಟ್ ಮುಂದೆ ನಿಂತು ಅಮರ ಜವಾನ್ ಜ್ಯೋತಿಯನ್ನ ನೋಡುವಾಗ ಪ್ರತಿಯೊಬ್ಬ ಭಾರತೀಯನಿಗೂ ರೋಮಾಂಚನವಾಗೋದು ಗ್ಯಾರಂಟಿ. ಪ್ರಧಾನ ಕಾರ್ಯಾಲಯದಂತಹ ಪ್ರಮುಖ ಕೇಂದ್ರಗಳು ಇಲ್ಲೇ ಇರೋದ್ರಿಂದ ಇಲ್ಲಿನ ಭದ್ರತೆ ಮತ್ತು ಶಿಸ್ತು ಅತ್ಯಂತ ಕಟ್ಟುನಿಟ್ಟಾಗಿರ್ತದೆ. ದೆಹಲಿಯ ಈ ಭಾಗವು ಎಷ್ಟು ಸುಂದರವಾಗಿದೆ ಅಂದರೆ ಇಲ್ಲಿನ ರಸ್ತೆಗಳಲ್ಲಿ ಒಮ್ಮೆ ಸಂಚರಿಸಿದ್ರೆ ಸಾಕು, ನಿಮಗೆ ಒಂದು ರೀತಿಯ ರಾಯಲ್ ಫೀಲಿಂಗ್ ಬರುತ್ತೆ. ದೆಹಲಿಯ ನರನಾಡಿ ಮೆಟ್ರೋ ರೈಲು ಮತ್ತು ಆಧುನಿಕ ನಗರದ ವೇಗದ ಬದುಕು. ದೆಹಲಿ ಅಸಲಿ ವೇಗ ಮತ್ತು ಜೋಶ್ ನೋಡಬೇಕು ಅಂದ್ರೆ ನೀವು ದೆಹಲಿ ಮೆಟ್ರೋ ಹತ್ತಲೇಬೇಕು. ಇದು ಕೇವಲ ಒಂದು ಸಾರಿಗೆ ವ್ಯವಸ್ಥೆಯಲ್ಲ, ಬದಲಿಗೆ ದೆಹಲಿ ಎಂಬ ಮಹಾನಗರದ ಉಸಿರು. ಇಡೀ ದೆಹಲಿಯನ್ನೇ ಒಂದೇ ದಾರಕ್ಕೆ ಪೋಣಿಸಿದ ಮುತ್ತಿನ ಹಾರದಂತೆ ಈ ಮೆಟ್ರೋ ಜಾಲ ಹರಡಿಕೊಂಡಿದೆ. ನೋಯ್ಡಾದಿಂದ ಹಿಡಿದು ಗುರುಗ್ರಾಮ್ವರೆಗೆ ಲಕ್ಷಾಂತರ ಜನರನ್ನ ನಿಗದಿತ ಸಮಯಕ್ಕೆ ತಲುಪಿಸುವ ಈ ವ್ಯವಸ್ಥೆ ಜಗತ್ತಿನಲ್ಲೇ ಅತ್ಯಂತ ಆಧುನಿಕವಾದದ್ದು. ಮೆಟ್ರೋದ ಒಳಗೆ ಹೋದ್ರೆ ಅಲ್ಲಿನ ಹೈಟೆಕ್ ವಾತಾವರಣ ಮತ್ತು ಜನರ ಚಟುವಟಿಕೆಗಳು ನಿಮಗೆ ಬೆಂಗಳೂರಿನ ಐಟಿ ಹಬ್ಗಳಿಗಿಂತಲೂ ಹೆಚ್ಚಿನ ಎನರ್ಜಿ ನೀಡ್ತವೆ. 2026ರ ಹೊತ್ತಿಗೆ ದೆಹಲಿ ಮೆಟ್ರೋ ಇನ್ನಷ್ಟು ವಿಸ್ತಾರವಾಗಿ ಬೆಳೆದು ನಿಂತಿದ್ದು ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಇಡೀ ದೆಹಲಿಯನ್ನ ಒಂದು ಗಂಟೆಯೊಳಗೆ ಸವಿಯುವ ಅವಕಾಶ ನೀಡುತ್ತದೆ. ಚಾಂದನಿ ಚೌಕಿನ ಇಕ್ಕಟ್ಟಾದ ಗಲ್ಲಿಗಳು ಮತ್ತು ಆಹಾರ ಪ್ರಿಯರ ಜಗತ್ತಿನ ಸ್ವರ್ಗ. ದೆಹಲಿಗೆ ಬಂದು ಅಲ್ಲಿನ ಚಾಂದನಿ ಚೌಕ್ ನೋಡುತ್ತಿದ್ರೆ ನಿಮ್ಮ ಟ್ರಿಪ್ ವೇಸ್ಟ್. ಇಲ್ಲಿನ ಇಕ್ಕಟ್ಟಾದ ಗಲ್ಲಿಗಳಲ್ಲಿ ಹೋದ್ರೆ ನಿಮಗೆ ಒಂದು ಹೊಸ ಜಗತ್ತೇ ತೆರೆದುಕೊಳ್ತದೆ. ಅಪ್ಪಟ ಮೊಘಲಾಯಿ ಬಿರಿಯಾನಿ ಘಮ, ಗಲ್ಲಿಯ ಬಿಸಿ ಬಿಸಿ ಪರಾಟಗಳು ಮತ್ತು ದೆಹಲಿಯ ಸಿಗ್ನೇಚರ್ ಡಿಶ್ ಆದ ಚೋಲೋ ಭಟೋರೋ ಸವಿಯೋ ಮಜಾನೇ ಬೇರೆ. ಚಾಂದನಿ ಚೌಕ್ ಅನ್ನೋದು ಕೇವಲ ಆಹಾರದ ಕೇಂದ್ರವಲ್ಲ, ಅದು ಇಡೀ ಏಷ್ಯಾದ ಅತಿ ದೊಡ್ಡ ಹೋಲ್ಸೇಲ್ ಮಾರ್ಕೆಟ್ ಕೂಡ ಹೌದು. ಇಲ್ಲಿನ ಗದ್ದಲ, ಜನರ ಕಿರುಚಾಟ ಮತ್ತು ಮಸಾಲೆಗಳ ಪರಿಮಳವೇ ದೆಹಲಿಯ ಅಸಲಿ ಬ್ಯೂಟಿ. ಶಾಪಿಂಗ್ ಇಷ್ಟಪಡುವವರಿಗಂತೂ ಇದು ಸ್ವರ್ಗದಂತೆ ಕಾಣ್ತದೆ. ಇಲ್ಲಿನ ಪ್ರತಿ ತುತ್ತಿನಲ್ಲೂ ದೆಹಲಿಯ ಶತಮಾನಗಳ ರುಚಿಯಾದ ಇತಿಹಾಸ ಅಡಗಿದೆ. ಜ್ಞಾನದ ಕಾಶಿ ಮತ್ತು ಭವಿಷ್ಯದ ಕನಸುಗಳನ್ನ ನನಸಾಗಿಸುವ ದಿಲ್ವಾಲೋಂಕಿ ದೆಹಲಿ. ದೆಹಲಿಯು ಕೇವಲ ರಾಜಕೀಯ ಅಥವಾ ವ್ಯಾಪಾರಕ್ಕೆ ಸೀಮಿತವಾಗಿಲ್ಲ, ಇದು ಭಾರತದ ಅತಿದೊಡ್ಡ ಜ್ಞಾನದ ಕೇಂದ್ರವೂ ಹೌದು. ದೆಹಲಿ ವಿಶ್ವವಿದ್ಯಾಲಯ ಮತ್ತು JNUನಂತಹ ಸಂಸ್ಥೆಗಳು ದೇಶದ ಶ್ರೇಷ್ಠ ಪ್ರತಿಭೆಗಳನ್ನು ರೂಪಿಸುತ್ತಿವೆ. ಇದರ ಜೊತೆಗೆ ಇಲ್ಲಿನ ಕನಾಟ್ ಪ್ಲೇಸ್ ಯುವಜನರ ಹಾಟ್ ಸ್ಪಾಟ್ ಆಗಿದ್ದು ಬ್ರಾಂಡೆಡ್ ಶಾಪಿಂಗ್ ಮತ್ತು ಕೆಫೆ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ.
ದೆಹಲಿಯಲ್ಲಿ ಸುಡುವ ಬೇಸಿಗೆ ಇರಲಿ ಅಥವಾ ನಡುಗುವ ಚಳಿ ಇರಲಿ, ಇಲ್ಲಿನ ಜನರ ದಿಲ್ ಮಾತ್ರ ಯಾವಾಗಲೂ ದೊಡ್ಡದಾಗಿರ್ತದೆ. ಹಳೆಯ ಕಾಲದ ಮಣ್ಣಿನ ವಾಸನೆ ಮತ್ತು ಹೊಸ ಕಾಲದ ಡಿಜಿಟಲ್ ವೇಗ ಎರಡನ್ನೂ ಏಕಕಾಲಕ್ಕೆ ಅಪ್ಪಿಕೊಂಡಿರುವ ದೆಹಲಿ ಭಾರತದ ಗತ ವೈಭವ ಮತ್ತು ಮುಂಬರುವ ಉಜ್ವಲ ಭವಿಷ್ಯದ ಅದ್ಭುತ ಪ್ರತಿಬಿಂಬವಾಗಿದೆ. ದೆಹಲಿ ಅನ್ನೋದು ಕೇವಲ ಒಂದು ಭೌಗೋಳಿಕ ಪ್ರದೇಶವಲ್ಲ, ಅದು ಭಾರತೀಯತೆಯ ಅಸಲಿ ಪವರ್ ಹೌಸ್. ಇಲ್ಲಿನ ಪುರಾತನ ಸ್ಮಾರಕಗಳಲ್ಲಿ ಇತಿಹಾಸದ ಮೌನ ಇದೆ. ಚಾಂದನಿ ಚೌಕ್ನ ಗಲ್ಲಿಗಳಲ್ಲಿನ ಬದುಕಿನ ಲವಲವಿಕೆ ಇದೆ. ದೆಹಲಿಯ ರಾಜಕೀಯ ಪಡಸಾಲೆಗಳಲ್ಲಿ ದೇಶದ ಭವಿಷ್ಯದ ನಿರ್ಧಾರಗಳಿವೆ. ಹವಾಮಾನದ ವೈಪರೀತ್ಯ ಅಥವಾ ಮಾಲಿನ್ಯದಂತಹ ಕಠಿಣ ಸವಾಲುಗಳಿದ್ರೂ ದೆಹಲಿ ಎಂದಿಗೂ ಸೋಲಪ್ಪದ ಮತ್ತು ಸದಾ ಪುಟಿಯುವ ನಗರ. ನೀವು ಭಾರತದ ಅಸಲಿ ಸಂಸ್ಕೃತಿ, ರಾಜಕೀಯ ಗಾಂಭೀರ್ಯ ಮತ್ತು ಆಧುನಿಕ ವೇಗವನ್ನು ಒಂದೇ ಕಡೆ ಸವಿಬೇಕು ಅಂದರೆ ದೆಹಲಿಗೆ ಒಮ್ಮೆ ಭೇಟಿ ನೀಡಲೇಬೇಕು. ದೆಹಲಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.